ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಒಳ್ಳೆ ಆರೋಗ್ಯ ಮತ್ತು ನೆಮ್ಮದಿಯಿಂದ ಇದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಈ ವ್ಲಾಗ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಹಾಕಿ ಒಂದು ಗ್ಲಾಸ್ಗೆ ಅರ್ಧ ಸ್ಪೂನಷ್ಟು ಮೆಂತೆಕಾಳನ್ನೇ ಹಾಕಿದ್ದೆ. ಮೆಂತೆಕಾಳನ್ನ ತಿಂದ್ಬಿಟ್ಟು ಆ ಗ್ಲಾಸ್ ನೀರು ಕುಡಿದೆ. ಯಾಕಂದರೆ ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ಈವನ್ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇರಬ್ಬರ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಮಕ್ಕಳಿಗೆ ಹಾಲು ಕಾಸ್ಕೊಟ್ಟು ಆ ಮನೇಲಿ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟೆ. ಐಫೋನ್ ಕೊಡಿಸ್ಬೇಕಾ ನಿನಗೆ? ತುಡಿಯಿಂದ ಅನ್ನ ಶಿವನ ಫೈನಟ್ ಅದು ಬಿಟ್ಟರ ನೋಡಲಿ ಬಿಟ್ಟರ ಇನ್ನು ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲ ನಮ್ಮಮ್ಮ ಏನು ಮಾಡಿಬಿಟ್ಟೈತೆ ಅಂತಂದರೆ ಹೂವು ಮಾರಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಆ ಹೂವು ಚೆನ್ನಾಗಿಲ್ಲ ಏನಿಲ್ಲ, ಸುಮ್ಮನೆ ಲೂಸ್ ಹೂವು ತಗೊಂಡು ಇಟ್ಕೊಂಡ್ಬಿಟ್ಟೈತೆ. ಅದನ್ನು ಮತ್ತೆ ಹೂವಿನ ಹಾರ ಮಾಡಿ ಹಾಕಬೇಕು. ಮತ್ತು ಬೇರೆ ಸ್ವಲ್ಪ ಹೂವು ತರಿಸ್ಕೊಂಡೆ, ಬಟ್ ಅದು ಹೂವು ವೇಸ್ಟ್ ಮಾಡಬಾರ್ದಲ್ವ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಹೂವಿಂದು ಹಾರ ಮಾಡಿ ಕೊಡ್ತಾ ಇದ್ದಾನೆ. ಇಲ್ಲ ಅಮ್ಮ ತಿಂಡಿ ಮಾಡ್ತೀನಿ ಉಪ್ಪಿಟ್ಟು ಅಂತ ಹೇಳಿದ್ರು. ನಾನು ಪ್ರಸಾದಕ್ಕೆ ಪೊಂಗಲ್ಲು ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಮಾನೆಲ್ಲ ತೊಳೆದಿತ್ತಲ್ಲ, ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ತಾನೆ. ಪ್ರಸಾದಕ್ಕೂ ಎಡೆಗೂ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವೀಟ್ ಪೊಂಗಲ್ಲು ಮತ್ತು ಸಂಕ್ರಾಂತಿ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಫೋಟೋಗಳನ್ನೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ಎಲ್ಲ ಕ್ಲೀನಾಗಿ ಕುಂಕುಮ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಹಾಗೆ ರಂಗೋಲಿ ಅಷ್ಟು ಕರೆಕ್ಟಾಗಿ ಎಲ್ಲ ಹಾಕೋಕ್ಕೆ ಬರಲ್ಲ, ಅದು ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಹಾಕೋಕ್ಕೆ ಬರಲ್ಲ, ಚಿಕ್ಕದಾಗೆ ಹಾಕ್ತೀನಿ ಅಷ್ಟೇ. ಎಷ್ಟು ಸ್ವಲ್ಪ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರನೇ ಅಮ್ಮ ಹೊರಗಡೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದರು. ಸೊ ನಾನಿಲ್ಲಿ ಒಳಗಡೆ ಎಲ್ಲ ಈ ಚಿಕ್ಕದಾಗಿ ರಂಗೋಲಿ ಬಿಟ್ಕೊತಿದ್ದೀನಿ ಬಾಗಿಲಿಗೆ. ಯಾಕಂದರೆ ಹಬ್ಬ ಅಲ್ಲ, ಬಾಗಿಲಲ್ಲಿ ರಂಗೋಲಿ ಇದ್ರೇ ಅದು ಹಬ್ಬ ಅಂತ ಫೀಲ್ ಆಗೋದು ನಮಗೆ. ಅದಕ್ಕೋಸ್ಕರ ಚಿಕ್ಕದಾಗಿ ಈ ಥರ ರಂಗೋಲಿನ ಬಿಟ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಹಾಕಿ ಎಲ್ಲ ಪೂಜೆಗೆಲ್ಲ ಫುಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೇ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಜೊತೆಗೆ ಈ ಕಡೆ ಪೂಜೆಗೂ ರೆಡಿ ಮಾಡ್ತಾ ಆ ಕಡೆ ಪ್ರಸಾದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರೆಲ್ಲ ಉಪ್ಪಿಟ್ಟು ಮಾಡಿತ್ತು ಅಮ್ಮ, ಅವರು ಮಕ್ಕಳೆಲ್ಲ ಮತ್ತು ಹೊಟ್ಟೆ ತಡ್ಕೊಳಲ್ಲ. ನಮ್ಮ ಪೂಜೆ ಆಗೋಷ್ಟೊತ್ತಿಗೆ ಗೊತ್ತಲ್ಲ, ಹೆಣ್ಮಕ್ಳು ಪೂಜೆ ಆಗೋಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಅವರಿಗೆ ಉಪ್ಪಿಟ್ಟು ಮಾಡಿ ಮಕ್ಕಳಿಗೆಲ್ಲ ಅಮ್ಮ ತಿನ್ನಿಸಿದ್ರು, ಮಕ್ಕಳು ಮತ್ತು ಅವರೆಲ್ಲ ತಿಂದಿದ್ರು. ಸೊ ಆಮೇಲೆ ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ನಾನು ಈ ಥರ ಎಲ್ಲ ಪೂಜೆಗೆ ರೆಡಿ ಇನ್ನು ನಮ್ಮ ಅವ್ರಿಗೂ ಕೂಡ ಸ್ನಾನ ಮಾಡಿಸಿಲ್ಲ, ಇನ್ನು ನಮ್ಮ ಮನೆಯವರೇ ಮಾಡಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡ್ಸೋಕೆ ಹೇಳಿದ್ದೀನಿ. ಸೊ ಮನೆಯಲ್ಲಿ ಪೂಜೆ ಒಂದು ಆಗಿಬಿಟ್ರೆ ಎಲ್ಲ ನಮಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಅದೇ ಒಂಥರ ನೆಮ್ಮದಿ ಸಮಾಧಾನ ಅಲ್ವಾ. ಫಸ್ಟು ಮನೆ ಪೂಜೆ ಆಗಿಬಿಡ್ಬೇಕು. ನನಗಂತ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಮನೇಲಿ ಫಸ್ಟ್ ಪೂಜೆ ಆಗಿಬಿಟ್ರೆ ಫುಲ್ಲು ನೆಮ್ಮದಿಯಿಂದ ಇರ್ತಾರೆ. ಅವ್ರಿಗೊಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಮುಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ ಇನ್ನು ಇಲ್ಲಿ ನಾನು ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಒಂದು ಕುಕ್ಕರ್ಗೆ 1 ಲೋಟ ಅಕ್ಕಿ ಮತ್ತು ಅರ್ಧ ಲೋಟ ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ವಿಷಲ್ ಹೊಡೆಯೋಕೆ ಇಡ್ತಾಯಿದ್ದೀನಿ. ಒಂದು 3-4 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಆದಮೇಲೆ ಸ್ವಲ್ಪ ನಾನು ಒಂದು ಅಚ್ಚು ಬೆಲ್ಲನ ಕಾಯಕ್ಕಿಟ್ಟಿದ್ದೆ. ಸೊ ಅದನ್ನು ಕುದಿಸ್ಕೊಂಬಿಟ್ಟು ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಕುದೀಲಿ, ಅಂದರೆ ಸ್ವಲ್ಪ ಇದಾಗಲಿ ಅಂತೇಳ್ಬಿಟ್ಟು, ಸ್ವಲ್ಪ ಮೆತ್ತಗಾಗಲಿ ಇನ್ನೂ ಸ್ವಲ್ಪ ಅಂತೇಳ್ಬಿಟ್ಟು ಲೈಟಾಗಿ ಕುದಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಒಲೆ ಮೇಲೆ ಇಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು 1 ಲೋಟ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಇವಾಗ ಹಾಕ್ತಾ ಇದ್ದೀನಲ್ಲ, ಗೋಡಂಬಿ ಇಟ್ಟಿದ್ದೀನಲ್ವ ಗ್ಲಾಸ್ ಜಾರು, ಅದು ಮೊನ್ನೆ ನಾನು ದಾವಣಗೆರೆಗೆ ಹೋದಾಗ, ದಾವಣಗೆರೆಯಲ್ಲಿ ನಾವು ಶಾಪಿಂಗ್ ಹೋದಾಗ ರಿಲಯನ್ಸ್ ಮಾರ್ಟ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಬರೀ 19 ರುಪೀಸ್, 20 ರುಪೀಸ್ ಅಲ್ಲ, ಬರೀ 19 ರುಪೀಸ್ ಅಷ್ಟೇ. ಎಷ್ಟು ಕ್ಯೂಟಾಗಿದ್ದಾವೆ, ನನಗಂತೂ ತುಂಬಾ ಇಷ್ಟ ಆಯಿತು. ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. 19 ರೂಪಾಯಿಗೆ ಏನು ಬರುತ್ತೆ. ಅದು ಗ್ಲಾಸ್ ಜಾರ್ ತುಂಬಾ ಚೆನ್ನಾಗಿದೆ. ಗೋಡಂಬಿ, ದ್ರಾಕ್ಷಿ, ಏನಾದರೂ ಚಿಕ್ಕ ಐಟಮ್ಸ್ ಅಂದರೆ ಈಗ ಜೀರಿಗೆ ಮಸಾಲೆ ಐಟಮ್ಸ್ ಏನಾದರೂ ಇರುತ್ತಲ್ವ, ಅದನ್ನು ಹಾಕಿಟ್ಕೊಳ್ಬೋದು. ತುಂಬಾ ಚೆನ್ನಾಗಿದ್ದಾವೆ, ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇಲ್ಲಿ ನಾನು ಎಳ್ಳು ಬೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು
ಸ್ವಲ್ಪ ಒಣ ಕೊಬ್ಬರಿನ ಅದ್ರ ಸಿಪ್ಪೆನೆಲ್ಲ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಸ್ವಲ್ಪ ಎಳ್ಳನ್ನ, ಬಿಳಿ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಮತ್ತು ಶೇಂಗಾ ಬೀಜ ಹುರಿದ್ಬಿಟ್ಟು ಸಿಪ್ಪೆ ಬೀಜ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ನಾನು ಇವಷ್ಟೇ ಹಾಕಿ ಎಳ್ಳು ಬೆಲ್ಲ ಮಾಡೋದು, ಮನೆಯಲ್ಲೇ ಮಾಡೋದಲ್ವ. ಸೊ ಅದಕ್ಕೋಸ್ಕರ ನಾನು ಬೇರೆ ಏನು ಆ್ಯಡ್ ಮಾಡ್ತಿಲ್ಲ ಅದಕ್ಕೆ. ಎಳ್ಳು ಬೆಲ್ಲನೂ ರೆಡಿ ಆಯಿತು. ಮತ್ತು ದೇವರಿಗೆ ಪ್ರಸಾದನೂ, ನೈವೇದ್ಯಕ್ಕೆ ಪೊಂಗಲ್ ಕೂಡ ರೆಡಿ ಮಾಡಿಕೊಂಡು ನಾನು ತಗೊಳ್ತಾ ಇದ್ದೀನಿ. ನಾವು ಮನೇಲಿ ಅಷ್ಟೇ ಅಲ್ಲ, ನಮ್ಮ ಮನೆ ಮುಂದ್ಗಡೆ ದೇವರು ಇದೆ ಅಲ್ವಾ, ಬೇವಿನ ಮರದಲ್ಲಿ ವಿಘ್ನೇಶ್ವರ ಮತ್ತು ಲಕ್ಷ್ಮೀ ಇರೋದ್ರಿಂದ ಸೊ ಅದಕ್ಕೂ ಎಡೆನ ತಕ್ಕೊಂಡು ಆ ದೇವ್ರಿಗೂ ನಾವು ಪೂಜೆ ಮಾಡಬೇಕು. ಸೊ ಎರಡರಲ್ಲಿ ತಕ್ಕೊಂಡ್ಬಿಟ್ಟು ಎಳ್ಳು ಬೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ಪ್ರಸಾದ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆ ಮಾಡಿಬಿಟ್ಟು ಆವಾಗ ನನ್ನ ಮನಸ್ಸು ಸಮಾಧಾನ ಆಯಿತು. ಮತ್ತು ಇಲ್ಲಿ ಹೊಲದೆ ತುಳಸಿ ಗಿಡಕ್ಕೂ ಪೂಜೆ ಮಾಡಿಬಿಟ್ಟು ಮತ್ತು ಹೊರಗಡೆನೂ ಪೂಜೆ ಮಾಡಿದೆ. ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ನಮಗೆ ಅನ್ನ ಕೊಡೋ ದೇವರಿಗೆ ನಾವು ಪೂಜೆ ಮಾಡಿಲ್ಲ ಅಂದರೆ ತಪ್ಪಾಗುತ್ತಲ್ವ. ಅದಕ್ಕೋಸ್ಕರ ಹೊರಗಡೆ ಹೋಗ್ಬಿಟ್ಟು ಗಾಡಿಗಳಿಗೆ, ಭತ್ತ ಕೊಯ್ಯೋ ಮಿಷಿನ್ಗೆ ಪೂಜೆ ಮಾಡಿದ್ವಿ. ಹಾಗೆ ಫುಲ್ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಲೈಟಾಗಿ ಅಂದರೂ ಪೂಜೆ ಮಾಡಲೇಬೇಕಲ್ವ. ಏಕೆಂದರೆ ಇದು ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೋಗಿ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟು ಇನ್ನು ಧೂಪ ಹಾಕಿರಲಿಲ್ಲ, ಅದಕ್ಕೆ ಧೂಪ ಹಾಕೋಣ ಅಂತ ಹೇಳ್ಬಿಟ್ಟು ಈ ಸಂಕ್ರಾಂತಿ ಹಬ್ಬನ ಬಂದ್ಬಿಟ್ಟು ಸೊ ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಮಕ್ಕಳಿಗೆ ಫಲ ಎರೆಯೋದಾರೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ಥರ ಈ ಗೆಣಸು ಮತ್ತು ಇದಿರುತ್ತಲ್ಲ ಅವರೆಕಾಯಿ ಎಲ್ಲ ಥರದನ್ನು, ಶೇಂಗಾ ಎಲ್ಲನೂ ಕುದಿಸ್ಬಿಟ್ಟು ಅದನ್ನು ನೈವೇದ್ಯಕ್ಕೆ ಮಾಡ್ತಾರೆ. ಡಿಫ್ರೆಂಟ್ ಮಾಡ್ತಾರೆ ಬೇರೆ ಬೇರೆ ಕಡೆ. ನಾವು ಯಾವಾಗಲೂ ಇದೇ ಥರ ಮಾಡ್ಕೊಂಬಂದಿರೋದು. ಮಕ್ಳಿಗೆ ಫಲ ಎರಿತಾರಲ್ವ, ಅದನ್ನು ನಾವೆಲ್ಲ ಮಾಡಲ್ಲ. ಸೊ ಇದೇ ಥರ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಕೊಟ್ಟು ಇದೇ ಥರ ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬನ ಮಾಡೋದು. ನಿಮಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಧೂಪ ಹಾಕಬೇಕಿತ್ತು. ಧೂಪಕ್ಕೆ ಬಿಳಿ ಸಾಸಿವೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಕೇಳಿಬಿಟ್ಟು ಯಾವಾಗಲೂ ನೀವು ಧೂಪ ಹಾಕಬೇಕಾದ್ರೆ ಬಿಳಿ ಸಾಸಿವೆನ ಹಾಕಿ. ಯಾಕಂದರೆ ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಖಂಡಿತ ನೀವು ಸ್ವಲ್ಪ ಸಾಸಿವೆನ ಹಾಕೋದ್ರಿಂದ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಧೂಪ ಹಚ್ಬಿಟ್ಟು ಅದ್ರ ಮೇಲೆ ಈ ಥರ ಬಿಳಿ ಸಾಸಿವೆನ ಹಾಕಿದರೆ ಅದು ಚಟ್ಪಟ್ ಅಂತ ಸಿಡಿದಾಗ ಏನೇ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗಿತ್ತು ನಮ್ಮದು ಸಂಕ್ರಾಂತಿ ಹಬ್ಬ ಬಂದುಬಿಟ್ಟು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀನು ಅಮೃತ ಇನ್ನು ಇದು ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವಿಡಿಯೋ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ದಾವಣಗೆರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಸ್ವಲ್ಪ ಬ್ಯಾಂಕ್ ಕೆಲಸ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ದಾವಣಗೆರೆಗೆ ಹೋಗೋಣ ಅಂತ ರೆಡಿ ಆದ್ವಿ. ನನ್ನ ಮಗ ನೋಡಿದರೆ ನಮ್ಮ ಅಮ್ಮನ ತೊಡೆ ಮೇಲೆ ಮಲಗಿಬಿಟ್ಟಿದ್ದ. ಅವನ್ನ ಮಲಗಿಸಿ ವಿಭಾ ಇನ್ನೇನು ಸ್ಕೂಲಿಗೆ ಹೋಗಿದ್ಲು ಅಂಗನವಾಡಿಗೆ. ಸೊ ನಾನು ನಮ್ಮ ಮನೆಯವರು ಇಬ್ಬರು ಹೊರಟ್ವಿ ದಾವಣಗೆರೆಗೆ. ಹೊರಟ್ಬಿಟ್ಟು ಆಮೇಲೆ ಬ್ಯಾಂಕ್ ಹತ್ರ ಹೋದ್ವಿ. ಅಲ್ಲಿ ಸ್ವಲ್ಪ ಕೆಲಸ ಲೇಟ್ ಆಯಿತು. ಅದಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಏನೇನು ಬೇಕು, ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಪೌಡ್ರು ಅದೆಲ್ಲ ಲಿಕ್ವಿಡ್ ಎಲ್ಲ ಖಾಲಿ ಹೋಗಿತ್ತು, ಅದನ್ನೆಲ್ಲ ತೊಗೊಂಡು ಹೋಗೋಣ, ಆಮೇಲೆ ಮತ್ತೆ ಬ್ಯಾಂಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ತೊಗೊಳಕ್ಕೆ ಹೋದ್ವಿ. ನಾವು ಗೊತ್ತಲ್ಲ ಏನೋ ಸ್ವಲ್ಪ ತೊಗೊಳಕ್ಕಂತ ಹೋಗಿರ್ತೀವಿ, ಏನೋ ಒಂದು ತೊಗೊಬಿಡೋಣ ಅಂತ ಹೋಗಿರ್ತೀವಿ. ಬಟ್ ಅಲ್ಲಿ ಹೋದ್ಮೇಲೆ ಏನೇನೋ ತೊಗೊಂಡ್ಬಿಡ್ತೀವಿ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಆಮೇಲೆ ಒಂದು ತೊಗೊಳಕ್ಕೆ ಹೋಗಿ ಇನ್ನೂ ಏನೇನೋ ಆ್ಯಡ್ ಮಾಡಿಕೊಂಡೆ. ತುಂಬ ತಗೊಂಡು ಸಾಕು, ಮತ್ತು ಬಿಲ್ ಜಾಸ್ತಿ ಆಗುತ್ತೆ ಅಂತ ಏನೇನು ಬೇಕೋ ಅದಷ್ಟೇ ತೊಗೊಂಡ್ಬಿಟ್ಟು ಇನ್ನೇನು ರೇಷನ್ ಎಲ್ಲ ಮನೇಲಿ ಇತ್ತು, ಗ್ರಾಸರಿ ಐಟಮ್ಸ್ ಎಲ್ಲ. ಸೊ ಅದಕ್ಕೆ ತೊಗೊಂಡು ಸೀದಾ ಬ್ಯಾಂಕಿಗೆ ಹೋದ್ವಿ. ಬ್ಯಾಂಕಲ್ಲಿ ನೋಡಿದರೆ ಫುಲ್ಲು ಜಗಳ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಾಪ ಯಾರೋ ಕಾರ್ ಲೋನ್ ಕಟ್ಟಿದ್ರಂತೆ, ಆದರೂ ಕಟ್ಟಿಲ್ಲ ಅಂತ ಫೋನ್ ಮಾಡಿಬಿಟ್ಟು ಮನೆ ಹತ್ರ ಎಲ್ಲ ಬರ್ತಾಯಿದ್ರಂತೆ. ಸೊ ಅದಕ್ಕೆ ಅಲ್ಲಿ ಫುಲ್ಲು ಬ್ಯಾಂಕಲ್ಲಿ ಫುಲ್ ಜಗಳ ಆಯಿತು. ಅದು ಜಗಳ ಎಲ್ಲ ನೋಡಿಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಗೊತ್ತಾಗಲ್ಲ ಕೊಡ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಹೇಳ್ತೀನಿ ಏನಮ್ಮ, ನಾನೇನು ಅವ್ರಿಗೆ ಹುಚ್ಚಿಟ್ಕೊಂಡು ಹೇಳ್ತೀನಿ. ನಮ್ಮೂರಿಗೆ ಹೋಗ್ತಾ ರೋಡಲ್ಲಿ ಫ್ರೆಶ್ ಅವರೆಕಾಯಿನ ಮಾರ್ತಾರೆ. ಸೊ ತಗೊಂಡು ಆಮೇಲೆ ನಾನು ನಮ್ಮ ಮನೆಯವರು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗಿ ಪಾನಿಪುರಿ ತಿಂದ್ವಿ ನಾನು ಅವರು. ಆಮೇಲೆ ಮುಗಿಸ್ಕೊಂಡು ಮನೆಗೆ ಬಂದು ಹಣ್ಣು ತೊಗೊಂಬಂದಿದ್ವಿ. ನನ್ನ ಮಗಳಿಗೆ ತುಂಬ ಹಣ್ಣು ಇಷ್ಟ ಅಂತ ಹೇಳ್ಬಿಟ್ಟು. ತಿಂತೆ ಹಣ್ಣು ನೀನು? ನಾವು ಎಲ್ಲಿಗೆ ಹೋಗಿದ್ದು ಕೇಳಲಿಲ್ಲ, ನೀನು ಕೇಳಲ್ಲ. ಇದೇನಿದು ಲಿಫ್ಟಿಗೆ ಹಿಂಗೆ ಹಚ್ಕೊಂಡಿದ್ಯಲ್ಲ? ಮತ್ತು ಯಾರು ಹಚ್ಚೋ ಇದು? ಲಿಫ್ಟಿಗೆ ಯಾರು ಹಚ್ಚಿ ನಿಂಗೆ? ಹಾಂ
ಹಾಂ ನಾವು ಹೋದ್ರೆ ಸಾಕು ಹಂಗೆ ನಾನು ವಾರ್ಡ್ರೋಬ್ ಎಲ್ಲ ತೆಗ್ಬಿಟ್ಟು ಲಿಫ್ಟಿಗೆಲ್ಲ ಹಚ್ಕೊಂಡ್ಬಿಡ್ತೀಯಲ್ಲ ನೀನು. ಇಲ್ಲ ಏಯ್ ಹಚ್ಕೊಬಾರ್ದಲ್ಲ. ಇಲ್ಲ ಏನಿಲ್ಲ ತಪ್ಪು ಮಮ್ಮಿ ಹೇಳು. ಹೇಳು ಸಾರಿ ಮಮ್ಮಿ ಹೇಳು. ಹಣ್ಣು ಕೊಡ್ಬೇಡ ಅವಳಿಗೆ, ಹಣ್ಣು ಕೊಡ್ಬೇಡ ನೋಡ, ನಾನು ಹೇಳ್ತಿದ್ದೀನಿ. ಹೇಳು ಸಾರಿ ಮಮ್ಮ ಹೇಳು. ಅಪ್ಪಾಜಿ ಕೊಡಲ್ಲ ಅಂತ ಹೇಳಿ ಸಾರಿ ಮಮ್ಮ ಹೇಳು. ಓಯ್ ನಾನು ಮಾತಾಡ್ಸಲ್ಲ ಯಾಕೆ? ಹಾಂ ನಿಮ್ಮ ಪಪ್ಪಾಜಿ ಚಾಳಿ ಇರ್ತೀಯಾ? ನನ್ನ ಚಾಳಿ ಇರಲ್ಲ ಯಾಕೆ? ಇನ್ನು ಶಾಪಿಂಗ್ ಮಾಡಬೇಕಾದ್ರೆ ಈ ಕ್ಯೂಟಾಗಿರೋ ಗ್ಲಾಸ್ ಕಂಟೈನರ್ ಅಂತೂ ನನಗೆ ತುಂಬಾ ಇಷ್ಟ ಆಗಿಬಿಡ್ತು. ಬರೀ 19 ರೂಪಾಯಿಗೆ ಇಷ್ಟು ಕ್ಯೂಟಾಗಿರೋ ಕಂಟೈನರ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು. ಪುಟ್ಟದಾಗಿ ತುಂಬ ಕ್ಯೂಟಾಗಿತ್ತು, ಅದಕ್ಕೆ ನಾನು 3 ತೊಗೊಂಡೆ. ಬರೀ 19 ರೂಪಾಯಿಗೆ ಇದು ಗ್ಲಾಸ್ ಕಂಟೈನರ ಅಂತ ಅನ್ನಿಸ್ತು. ಇದರಲ್ಲಿ ಚಿಕ್ಕ ಚಿಕ್ಕದಾಗಿರೋ ಏನಾದರೂ ದ್ರಾಕ್ಷಿ, ಗೋಡಂಬಿ, ಇಲ್ಲಿ ಸಾಸಿವೆ, ಜೀರಿಗೆ ಏನಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿದ್ದಾವೆ, ಕ್ಯೂಟಾಗಿದ್ದಾವೆ, ಅದಕ್ಕೋಸ್ಕರ ತೊಗೊಂಡೆ. ಇನ್ನು ನಾವೆಲ್ಲ ಶಾಪಿಂಗು ತೊಗೊಳ್ಳೋದು ದಾವಣಗೆರೆಯಲ್ಲಿ ರಿಲಯನ್ಸ್ ಮಾರ್ಟ್ ಅಂತ ಇದೆ. ಅಲ್ಲಿ ಚೆನ್ನಾಗಿ ಸಿಗುತ್ತೆ, ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಯಾವಾಗಲೂ ತೊಗೊಳೋದು. ನಮ್ಮ ಮನೆಗೆ ಲಿಕ್ವಿಡ್ ಎಲ್ಲ ಖಾಲಿ ಆಗಿತ್ತು, ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಅಂತೇಳ್ಬಿಟ್ಟು ಲಿಕ್ವಿಡ್ ತೊಗೊಂಡೆ. ಆಮೇಲೆ ಸ್ವಲ್ಪ ಇದು ಬಂದುಬಿಟ್ಟು ಮಕ್ಕಳಿಗೆ ಬಾಡಿ ಲೋಷನ್ ತೊಗೊಂಡೆ. ಪ್ಯೂರ್ ಕೌಗಿಯಲ್ಲಿ ಬಿಟ್ಟಿದ್ದಾರೆ ಹಿಮಾಲಯದಲ್ಲಿ, ಚೆನ್ನಾಗಿದೆ. ಇವಾಗೆಲ್ಲ ಮೂಡ್ಗಳಿಗೆಲ್ಲ ಕೈ ಕಾಲೆಲ್ಲ ಮಕ್ಕಳಿಗೆ ಭಾಳ ಹೊಡಿತಿತ್ತು, ಸೊ ಅದಕ್ಕೋಸ್ಕರ ತೊಗೊಂಡೆ. ಆಮೇಲೆ ಸ್ವಲ್ಪ ಟಿಶ್ಯೂ ಪೇಪರ್ಸು ಮತ್ತು ಸರ್ಫ್ ಎಕ್ಸೆಲ್ ಪೌಡರ್ ಎಲ್ಲ ತೊಗೊಂಡೆ. ಆಮೇಲೆ ಈ ಒಂದು ಪೊರ್ಕೆ ಬಗ್ಗೆ ನಿಮ್ಗೆಲ್ಲರಿಗೂ ಹೇಳಲೇಬೇಕು. ಗಾಲದಲ್ಲಿ ಈ ಥರ ಹೊಸ ಗ್ರೂಮ್ ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ನೀವು ಒಂದು ಪೊರ್ಕೆ ಇದ್ದರೆ ಸಾಕು, ಧೂಳನ್ನು ಹೊಡ್ಕೋಬೋದು, ಕಸನೂ ಹೊಡ್ಕೋಬೋದು, ಆ ಥರ ಇದೆ. ಹೊಸ್ದಾಗಿ ಬಿಟ್ಟಿದ್ದಾರೆ. ಈ ಥರ ಹೈಟನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಎಷ್ಟು ಉದ್ದದವರೆಗೂ ಮೇಲ್ಗಡೆ ಧೂಳು ಕೂಡ ಹೊಡ್ಕೋಬೋದು. ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದ್ರದ್ದು. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ 2 ದಿನದ ವ್ಲಾಗು ಈ ಥರ ಇತ್ತು. ಇನ್ನೇನು ರಾತ್ರಿ ಮಕ್ಕಳ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಮಲಗಿದ್ದಾಯಿತು. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಮತ್ತು ಇನ್ನು ಯಾರೋ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.